Hello friends, once again welcome back to my channel. Today we are going to solve the question answers from the 5th standard Tili Kannada, the chapter 16 Bakasurana ವಧೆ. ಈ ದಿನ ನಾವು 5ನೇ ತರಗತಿಯ ತಿಳಿ ಕನ್ನಡ ಬಕಾಸುರನ ವಧೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಫಸ್ಟ್ ಮೇನ್ ಇಸ್ ಅಭ್ಯಾಸ ಎಕ್ಸಸೈಸ್. ಪದಗಳ ಅರ್ಥ. ವರ್ಡ್ ಮೀನಿಂಗ್ ಅರಗು, ಕರಗುವ ಒಂದು ಬಗೆಯ ದ್ರವ್ಯ. ಕರಗುವ ಒಂದು ಬಗೆಯ ದ್ರವ್ಯ. ಅ ಟೈಪ್ ಆಫ್ ಮ್ಯಾಟರ್ ದಟ್ ಮೆಲ್ಟ್ಸ್. ಒಪ್ಪಂದ, ಕರಾರು, ಕಾಂಟ್ರಾಕ್ಟ್. ಕುನ್ನಿ, ನಾಯಿಮರಿ. ಪಪ್ಪಿ, ನಸುಕು, ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್. ಬಂಡಿ, ಗಾಡಿ, ಚಕ್ಕಡಿ, ಕಾರ್ಟ್. ಭೋಜನ, ಊಟ, ಮೀಲ್ ಆರ್ ಫುಡ್. ಮಿಕ್ಕು, ಮೀರು, ಉಳಿದ, ರಿಮೇನಿಂಗ್. ವಧೆ, ಸಂಹರಿಸು, ಕೊಲ್ಲು, ಕಿಲ್. ಸರದಿ, ಪಾಳಿ, ಅನುಕ್ರಮ, ಟರ್ನ್ ಆರ್ ಸೀಕ್ವೆನ್ಸ್. ಹಿಂಡು, ಪೀಡಿಸು, ತೊಂದರೆ ಕೊಡು, ಹ್ಯಾರಾಸ್ ಆರ್ ಟ್ರಬಲ್. ನೆಕ್ಸ್ಟ್, ಅಗ್ರಹಾರ, ಬ್ರಾಹ್ಮಣರು ವಾಸಿಸುವ ಕೇರಿ, ಅ ಸ್ಟ್ರೀಟ್ ವೇರ್ ಬ್ರಾಹ್ಮಿನ್ಸ್ ಲಿವ್. ಕಾರು, ವಾಂತಿ ಮಾಡು, ವಾಮಿಟ್. ಕೊಂಡಾಡು, ಹೊಗಳು, ಪ್ರೇಸ್. ನೆತ್ತಿಗೇರು, ಹೆಚ್ಚಾಗು, ಇನ್ಕ್ರೀಸ್. ಭಕ್ಷ್ಯ, ಸಿಹಿ ತಿಂಡಿ, ಸ್ವೀಟ್ ಡಿಶ್. ಮೃಷ್ಟಾನ್ನ, ರಸಕವಳ, ಎಡಿಬಲ್ ಫುಡ್. ಮುಷ್ಟಿ, ಮುಚ್ಚಿದ ಕೈ, ಕ್ಲೋಸ್ಡ್ ಹ್ಯಾಂಡ್ ಆರ್ ಫಿಸ್ಟ್. ವೀರಗಚ್ಚೆ, ವೀರರು ಹಾಕುವ ಕಚ್ಚೆ, ಅ ಕ್ಲಾತ್ ಓನ್ ಬೈ ವಾರಿಯರ್ಸ್. ಹಂಗಿಸು, ಮೂದಲಿಸು, ಹೀಯಾಳಿಸು, ಟಾಂಟ್ ಆರ್ ಮಾಕ್. ಹೋರಿ, ಎತ್ತು, ಗೂಳಿ, ವೃಷಭ. ಆಕ್ಸ್, ಬುಲ್. ಹೋರಿಗೆ ಇವು 3 ಸಹ ಸಮಾನಾರ್ಥಕ ಪದಗಳು. ಎತ್ತು, ಗೂಳಿ, ವೃಷಭ ಸಿನಾನಿಮ್ಸ್. ಆಕ್ಸ್ ಆರ್ ಬುಲ್. ಓಕೆ, ನೆಕ್ಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವಶನ್. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾಗಿ ಯಾವ ಊರಿಗೆ ಬಂದರು? ಉತ್ತರ. ಪಾಂಡವರು ಅರಗಿನ ಅರಮನೆಯ ಬೆಂಕಿಯಿಂದ ಪಾರಾಗಿ ಏಕಚಕ್ರ ಎಂಬ ಹೆಸರಿನ ಊರಿಗೆ ಬಂದರು. ಎರಡನೇ ಪ್ರಶ್ನೆ. ಏಕಚಕ್ರ ನಗರದ ಸಮೀಪದ ಬೆಟ್ಟದಲ್ಲಿ ವಾಸವಾಗಿದ್ದ ರಾಕ್ಷಸನ ಹೆಸರೇನು? ಉತ್ತರ. ಆ ಬೆಟ್ಟದಲ್ಲಿ ಬಕಾಸುರ ಎಂಬ ರಾಕ್ಷಸನು ವಾಸವಾಗಿದ್ದನು. ನೆಕ್ಸ್ಟ್ ಪ್ರಶ್ನೆ. ಬಕಾಸುರನ ಅಟ್ಟಹಾಸವನ್ನು ತಡೆಯಲು ಊರಿನ ಜನರು ಮಾಡಿಕೊಂಡ ಒಪ್ಪಂದವೇನು? ಉತ್ತರ. ಪ್ರತಿದಿನ ಸರದಿಯಂತೆ 1 ಬಂಡಿ ಅನ್ನ, 2 ಬಲಿಷ್ಠ ಹೋರಿಗಳು ಮತ್ತು ಒಬ್ಬ ಮನುಷ್ಯನನ್ನು ರಾಕ್ಷಸನಿಗೆ ಆಹಾರವಾಗಿ ಒಪ್ಪಿಸಬೇಕು ಎಂಬುದು ಜನರ ಒಪ್ಪಂದವಾಗಿತ್ತು. ಬ್ರಾಹ್ಮಣನ ಕುಟುಂಬದವರು ಏಕೆ ದುಃಖಿಸುತ್ತಿದ್ದರು? ಉತ್ತರ. ಸರದಿಯ ಪ್ರಕಾರ ಅಂದು ಬ್ರಾಹ್ಮಣನ ಕುಟುಂಬದಿಂದ ಒಬ್ಬರು ರಾಕ್ಷಸನಿಗೆ ಬಲಿಯಾಗಬೇಕಿತ್ತು. ಅವರಿಗೆ ಒಬ್ಬನೇ ಮಗನಿದ್ದ ಕಾರಣ ಅವನನ್ನು ಕಳೆದುಕೊಳ್ಳುವ ಭೀತಿಯಿಂದ ದುಃಖಿಸುತ್ತಿದ್ದರು. ನೆಕ್ಸ್ಟ್ ಪ್ರಶ್ನೆ. ಬಕಾಸುರನ ಎದುರು ಹೋಗಲು ಸಿದ್ಧನಾದ ವೀರ ಯಾರು? ಬ್ರಾಹ್ಮಣನ ಮಗನ ಬದಲು ಬಕಾಸುರನ ಎದುರು ಹೋಗಲು ಕುಂತಿಯ ಮಗನಾದ ಭೀಮನು ಸಿದ್ಧನಾದನು. ನೆಕ್ಸ್ಟ್ ಮೇನ್ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್. ಭೀಮನು ಬಕಾಸುರನ ಬಳಿಗೆ ಹೋಗಲು ಹೇಗೆ ಸಿದ್ಧನಾದನು? ಉತ್ತರ. ಭೀಮನು ನಸುಕಿನಲ್ಲಿಯೇ ಎದ್ದು ಸ್ನಾನ ಮುಗಿಸಿ ವೀರಗಚ್ಚೆ ಹಾಕಿದನು. ನಂತರ ಬಗೆ ಬಗೆಯ ಆಹಾರ, ಹಾಲು, ಮೊಸರು ಮತ್ತು ತುಪ್ಪದ ಗಡಿಗೆಗಳನ್ನು ತುಂಬಿದ್ದ ಬಂಡಿಯನ್ನು ಏರಿ ರಾಕ್ಷಸನಿದ್ದ ಕಡೆಗೆ ಹೊರಟನು. ಎರಡನೇ ಪ್ರಶ್ನೆ. ಬಕಾಸುರನಿಗೆ ಕೋಪ ಬರಲು ಕಾರಣವೇನು? ಉತ್ತರ. ಪ್ರತಿದಿನ ಆಹಾರ ಬರುತ್ತಿದ್ದ ಸಮಯಕ್ಕಿಂತ ಅಂದು ತಡವಾಗಿ ಬಂಡಿ ಬಂದಿದ್ದು ಒಂದು ಕಾರಣವಾದರೆ, ಭೀಮನು ಬಕಾಸುರನಿಗೆ ತಂದಿದ್ದ ಅನ್ನವನ್ನೆಲ್ಲ ತಾನೇ ತಿನ್ನುತ್ತಾ ಅವನನ್ನು ನಿರ್ಲಕ್ಷಿಸಿದ್ದನ್ನು ಕಂಡು ರಾಕ್ಷಸನಿಗೆ ಕೋಪ ನೆತ್ತಿಗೇರಿತು. ನೆಕ್ಸ್ಟ್ ಪ್ರಶ್ನೆ. ಭೀಮ ಮತ್ತು ಬಕಾಸುರನ ನಡುವೆ ಹೋರಾಟ ಹೇಗೆ ನಡೆಯಿತು? ಉತ್ತರ. ಅವರಿಬ್ಬರ ನಡುವೆ ಭೀಕರ ಹೋರಾಟ ನಡೆಯಿತು. ಒಬ್ಬರಿಗೊಬ್ಬರು ಗುದ್ದಾಡಿದರು. ಬೆಟ್ಟದ ಬಂಡೆಗಲ್ಲುಗಳನ್ನು ಎತ್ತಿ ಬಿಸಾಡಿದರು ಮತ್ತು ಮರಗಳನ್ನು ಬೇರು ಸಹಿತ ಕಿತ್ತು ಒಬ್ಬರ ಮೇಲೊಬ್ಬರು ಎಸೆದಾಡಿದರು. ಈ ರೀತಿಯಾಗಿ ಭೀಮ ಮತ್ತು ಬಕಾಸುರನ ನಡುವೆ ಹೋರಾಟ ನಡೆಯಿತು. ನೆಕ್ಸ್ಟ್ ಮೇನ್. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅದರೊಳಗಡೆ ಮೊದಲನೇ ಪ್ರಶ್ನೆ. ನಾಳೆ ನಿನಗೆ ಮೃಷ್ಟಾನ್ನ ಭೋಜನ, ಹೊಟ್ಟೆ ತುಂಬ ಉಣ್ಣಬಹುದು. ಉತ್ತರ. ಹೀಗೆಂದು ಕುಂತಿಯು ತನ್ನ ಮಗನಾದ ಭೀಮನಿಗೆ ಹೇಳಿದಳು. ಎಲವೋ ಕುನ್ನಿ, ಕೂಳಿದೆ ಬಾ. ಹೀಗೆಂದು ಭೀಮನು ಬಕಾಸುರನನ್ನು ಕಂಡು ಏಕವಚನದಲ್ಲಿ ಅಣಕಿಸುತ್ತಾ ಹೇಳಿದನು. ಇಷ್ಟೇನಾ ನಿನ್ನ ಶಕ್ತಿ? ಬಕಾಸುರನು
ಭೀಮನ ಬೆನ್ನಿಗೆ ಗುದ್ದಿದಾಗ ಭೀಮನು ರಾಕ್ಷಸನನ್ನು ಹಂಗಿಸುತ್ತಾ ಹೀಗೆ ಹೇಳಿದನು. ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. ಕೆಳಗಿನ ಪದಗಳನ್ನ ಬಿಡಿಸಿ ಬರೆಯಿರಿ. ಸ್ನಾನಾದಿ, ಸ್ನಾನ ಪ್ಲಸ್ ಆದಿ, ಸ್ನಾನಾದಿ. ವೀರಗಚ್ಚೆ, ವೀರ ಕಚ್ಚೆ, ವೀರಗಚ್ಚೆ. ಇನ್ನೊಬ್ಬ, ಇನ್ನು, ಒಬ್ಬ, ಇನ್ನು ಪ್ಲಸ್ ಒಬ್ಬ, ಇನ್ನೊಬ್ಬ. ಕೆಳಗಿಳಿದು, ಕೆಳಗೆ ಪ್ಲಸ್ ಇಳಿದು, ಕೆಳಗಿಳಿದು, ಕೆಳಗೆ ಪ್ಲಸ್ ಇಳಿದು. ಓಕೆ. ಬಂಡೆಗಲ್ಲು, ಬಂಡೆ ಕಲ್ಲು, ಬಂಡೆ ಕಲ್ಲು. ನೆಕ್ಸ್ಟ್, ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನ ಬರೆಯಿರಿ. ಆಪೋಸಿಟ್ ವರ್ಡ್ಸ್. ಭಯ, ನಿರ್ಭಯ. ಬಲಿಷ್ಠ, ಶಕ್ತಿಹೀನ. ದುಃಖ, ಸುಖ. ಸಮಾಧಾನ, ಅಸಮಾಧಾನ. ಧೈರ್ಯ, ಅಧೈರ್ಯ. ಓಕೆ. ನೆಕ್ಸ್ಟ್, ಈ ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನ ಬರೆಯಿರಿ. ಬಂಡಿ, ಸಿನಾನಿಮ್ಸ್ ಅನ್ನ ಬರೀಬೇಕಂತೆ. ಸೊ ಸಿನಾನಿಮ್ಸ್. ಬಂಡಿ ಅಂದ್ರೆ ಗಾಡಿ, ವಾಹನ. ಹಿಂಡು, ಹಿಂಡು ಅಂದ್ರೆ ಗ್ರೂಪ್, ಗುಂಪು, ಸಮೂಹ. ಸಂದಣಿ, ಸಂದಣಿ. ಓಕೆ. ನೆಕ್ಸ್ಟ್, ಹೋರಿ, ಆಕ್ಸ್ ಬುಲ್ ಅಂತೀವಲ್ವ, ಹೋರಿ. ಎತ್ತು, ಗೂಳಿ, ಬಸವ. ಎತ್ತು, ಗೂಳಿ, ಬಸವ, ಹೋರಿ. ಓಕೆ. ಈ ಕೆಳಗಿನ ಪದಗಳಿಗೆ ವಿಭಿನ್ನ ಅರ್ಥ ಬರುವ ಪದಗಳನ್ನು ಬರೆಯಿರಿ. ವಿಭಿನ್ನ ಅರ್ಥಗಳು ಬರಬೇಕು ಅಂತ ಅಂದ್ರೆ ನಾನಾರ್ಥಗಳು ಅಂತ ಹೇಳ್ಬೋದು. ಹಿಂಡು, ಸತ್ವತೆಗೆ, ಸತ್ವ ತೆಗೆ. ಹಿಂಡೋದು ಅಂತ ಅಂದ್ರೆ ನಾನು ಕಾಯಿಯನ್ನು, ಹಣ್ಣನ್ನು ಚೆನ್ನಾಗಿ ಹಿಂಡಿದೆನು ಅಂತ ಹೇಳ್ತಾರಲ್ವ, ಹಿಂಡೋದು, ಚೆನ್ನಾಗಿ ಹಿಂಡು, ಸತ್ವವನ್ನು ತೆಗೆದು ಬಿಡೋದು. ನೋಯಿಸುವುದು, ಆಮೇಲೆ ಹಿಂಡು, ಕುರಿಗಳ ಹಿಂಡು ಬರ್ತಾ ಇದೆ, ಗುಂಪು ಅಂತ ಹೇಳ್ತೀವಲ್ವಾ ಅದು. ಓಕೆ. ನೆಕ್ಸ್ಟ್, ಕಾರು. ಕಾರು ಅಂತ ಅಂದ್ರೆ ವರ್ಡ್ ಮೀನಿಂಗ್ ಎಲ್ಲ ಇದೆ, ವಿಷಕಾರು ಅಂತ ಹೇಳಿ. ಇನ್ನೊಂದು ಕಾರು ಅಂತ ಅಂದ್ರೆ ಒಂದು ಬೇರೆ ರೀತಿಯಲ್ಲಿ ಹಿಂಸಿಸುವುದು. ನಾವು ಕಾರು ಇಂಗ್ಲಿಷ್ ವರ್ಡ್ ಇದೆ, ಅದು 4 ಚಕ್ರದ ಬಂಡಿ, 4 ಚಕ್ರದ ವಾಹನ ಅಂತಾನು ಹೇಳ್ಬೋದು, 4 ಚಕ್ರದ ಬಂಡಿ ಅಂತಾನು ಹೇಳ್ಬೋದು. ಈ ರೀತಿಯಾದಂಥ ಪದಗಳನ್ನು ನಾವು ನಾನಾರ್ಥದ ಪದಗಳನ್ನ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ಬಿಟ್ಟ ಸ್ಥಳಗಳನ್ನ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದದನ್ನ ಆರಿಸಿ ಬರೆಯಿರಿ ಅಂತ ಇದೆ. ಪಾಂಡವರ ಸಂಖ್ಯೆ 5. ಪಾಂಡವರು ಪಂಚ ಪಾಂಡವರು ಅಂತಾರಲ್ವಾ, ಪಂಚ ಅಂದ್ರೆ 5. ಬ್ರಾಹ್ಮಣ ದಂಪತಿಗಳು ಮಗ ಬಲಿ ಆಗುತ್ತಿರುವುದಕ್ಕೆ ದುಃಖಿಸಿದರು. ರಾಕ್ಷಸನ ಬಳಿಗೆ ಹೊರಟ ಭೀಮನನ್ನು ಜನರು ಅಚ್ಚರಿಯಿಂದ ನೋಡುತ್ತಿದ್ದರು. ಆಶ್ಚರ್ಯದಿಂದ, ಅಚ್ಚರಿಯಿಂದ. ಏಕಚಕ್ರ ಊರಿನ ಜನರು ರಾಕ್ಷಸನ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು. ರಾಕ್ಷಸನ ಜೊತೆ ಒಪ್ಪಂದ ಮಾಡಿಕೊಂಡಿದ್ದರು. ಮೂವ್ ಆನ್ ಟು ದ ನೆಕ್ಸ್ಟ್ ಮೇನ್. ಭಾಷಾಭ್ಯಾಸ, ಲ್ಯಾಂಗ್ವೇಜ್ ಆಕ್ಟಿವಿಟೀಸ್. ಈ ಕೆಳಗಿನ ಪದಗಳನ್ನು ಗಮನಿಸಿರಿ. ಸಿಕ್ಕ ಸಿಕ್ಕ, ದಿನ ದಿನವೂ, ಬೇಗ ಬೇಗ. ಈ ರೀತಿಯ ಪದಗಳನ್ನು ದ್ವಿರುಕ್ತಿ ಎಂದು ಕರೆಯಲಾಗುತ್ತದೆ. ಅಂದರೆ ಸಚ್ ವರ್ಡ್ಸ್ ಆರ್ ಕಾಲ್ಡ್, ಸಿಕ್ಕ ಸಿಕ್ಕ, ದಿನ ದಿನವೂ, ಬೇಗ ಬೇಗ. ಸಚ್ ವರ್ಡ್ಸ್ ಆರ್ ಕಾಲ್ಡ್ ದ ದ್ವಿರುಕ್ತಿ, ರಿಪಿಟೇಷನ್ ಅಂತ ಹೇಳ್ಬೋದು. ನಾವು ಮಾತನಾಡುವಾಗ ಭಾವನೆಗಳ ತೀವ್ರತೆ ಹೆಚ್ಚಾದಾಗ ಈ ರೀತಿಯ ಪದಗಳನ್ನು ಬಳಸ್ತೇವೆ. ವಿ ಯೂಸ್ ಸಚ್ ವರ್ಡ್ಸ್ ವೆನ್ ದ ಇಂಟೆನ್ಸಿಟಿ ಆಫ್ ದ ಎಮೋಷನ್ಸ್ ಇನ್ಕ್ರೀಸಸ್ ವೈಲ್ ಸ್ಪೀಕಿಂಗ್. ಪ್ರಸ್ತುತ ಪಾಠದಲ್ಲಿ ಈ ರೀತಿಯ ಪದಗಳು ಬಹಳಷ್ಟು ಬಾರಿ ಬಳಕೆಯಾಗಿವೆ. ಇನ್ ದ ಕರೆಂಟ್ ಲೆಸನ್ ಸಚ್ ವರ್ಡ್ಸ್ ಹ್ಯಾವ್ ಬೀನ್ ಯೂಸ್ಡ್ ಮೆನಿ ಟೈಮ್ಸ್. ಅವುಗಳನ್ನು ಗಮನಿಸಿ, ಪಟ್ಟಿ ಮಾಡಿ, ಅಬ್ಸರ್ವ್ ದೆಮ್ ಆ್ಯಂಡ್ ಲಿಸ್ಟ್ ದೆಮ್. ಬಹಳಷ್ಟು ಪದಗಳಿದೆ, ಅದನ್ನು ಲಿಸ್ಟ್ ಮಾಡಬೇಕಂತೆ. ಹಿಂದಿನ ಒಂದು ಪಾಠದಲ್ಲಿ ಅನುಕರಣ ಪದಗಳನ್ನು ನೋಡಿದ್ವಿ, ಅನುಕರಣ ವ್ಯಯಗಳನ್ನು ನೋಡಿದ್ವಿ. ಇವತ್ತು ನಾವು ಇಲ್ಲಿ ದ್ವಿರುಕ್ತಿ ಅಂತ ಅಂದರೆ ಸಿಂಪಲ್ ಆಗಿ ರಿಪಿಟೇಷನ್. ಸಿಕ್ಕ ಸಿಕ್ಕ, ದಿನ ದಿನವು, ಬೇಗ ಬೇಗ. ಈಗ ಒಂದ್ಸಲಿ ಹೇಳ್ಬೋದು, ನೀನು ಬೇಗ ಬಾ ಅಂತ ಹೇಳ್ಬೋದು. ಬಟ್ ಆ ಎಮೋಷನ್ಸ್ ತಡ್ಕೊಳಕ್ಕಾಗ್ತಿಲ್ಲ, ಯಾಕಂದರೆ ನಮಗೆ ಬೇಗ ಹೋಗಬೇಕು. ಬೇಗ ಬೇಗ ಬಾ, ಬೇಗ ಬೇಗ ಬರೀ. ಸೊ ಆನ್ ದಟ್ ಟೈಮ್ ಅದನ್ನು ನಾವು ರಿಪೀಟ್ ಮಾಡ್ತೀವಿ. ವರ್ಡ್ ಬೇಗ ಒಂದ್ಸಲಿ ಹೇಳಿದ್ರೂ ಬೇಗ ಬರೋದು, 2 ಸಲ ಹೇಳಿದ್ರೂ ಅದೇ ಬೇಗ ಬರೋದು. ಆದರೆ ಇಂಟೆನ್ಸಿಟಿ ಏನಿದೆ ಅಂತ ಅಂದರೆ ಬಹಳ ಬೇಗ ಬಾ ಅಂತ ಹೇಳಿ, ಅದಕ್ಕೋಸ್ಕರ ಬೇಗ ಬೇಗ ಬಾ, ಬಹಳ ಬೇಗ ಬಾ ಅಲ್ಲ, ಬೇಗ ಬೇಗ ಬಾ ಅಂತ ಹೇಳಿಬಿಟ್ಟು ನಾವು ಯೂಶಲಿ ಮಾತಾಡ್ತಿರುವಾಗ ಯೂಸ್ ಮಾಡ್ತೀವಿ. ಸೊ ಇಂಥ ಪದಗಳನ್ನು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಓಕೆ. ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸಿದ್ಧನಾಗ್, ನಾನು ಪರೀಕ್ಷೆಗೆ ಸಿದ್ಧನಾಗುತ್ತೇನೆ. ಉತ್ತಮವಾಗಿ ಸಿದ್ಧನಾಗುತ್ತೇನೆ ಅಂತಲೂ ಬರೀಬಹುದು. ತ್ಯಾಗಿ, ತಾಯಿ ತನ್ನ ಮಕ್ಕಳಿಗೋಸ್ಕರ ತ್ಯಾಗಿಯಾಗಿರುತ್ತಾಳೆ. ಸಂತಸ ಪಡು, ಇನ್ನೊಬ್ಬರ ಏಳಿಗೆಯನ್ನು ಕಂಡು ಸಂತಸ ಪಡಬೇಕು. ಸಂತಸ ಪಡಬೇಕು. ಪಾರಾಗು, ಅವನು ಕಷ್ಟದಿಂದ ಪಾರಾಗಲು ಶ್ರಮಿಸಿದನು. ಕೊಂಡಾಡು,
ಎಲ್ಲರೂ ರಾಮನ ಒಳ್ಳೆಯ ಗುಣಗಳನ್ನು ಕೊಂಡಾಡಿದರು. ಎಲ್ಲರೂ ರಾಮನ ಒಳ್ಳೆಯ ಗುಣಗಳನ್ನು ಕೊಂಡಾಡಿದರು. ಸೊ ಇದಿಷ್ಟು ಸಹ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಾಗಿದೆ. ಸೊ ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತ ಅಂದರೆ ನೆಕ್ಸ್ಟ್ ಇಲ್ಲಿ ಭಾಷಾ ಚಟುವಟಿಕೆಗಳಿದೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.